ಎಲ್ಲರಿಗೂ ನಮಸ್ಕಾರ. ಈಗ ನಾವು ಅಜ್ಜಿ ಲಾಲಿಪಪ್ಪು ಮಾಡುವುದನ್ನು ತಿಳಿಯೋಣ. ನಾವು ಇಲ್ಲಿ ಸೋಂಪು, ಜೀರಿಗೆ, ಓಂಕಾಳನ್ನು ಹಾಕಿದ್ದೇವೆ. ಇದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ನಾವೀಗ ಹುಣಸೆಹಣ್ಣು ಹಾಕ್ತಾಯಿದ್ದೇವೆ. ಇದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ. ಕೊನೆಯಲ್ಲಿ ಬೆಲ್ಲ ಹಾಕುತ್ತಾ ಇದ್ದೇವೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಕಾಣುತ್ತದೆ. ಇದನ್ನು ಸಣ್ಣ ಮಿಕ್ಸಿಯಲ್ಲೂ ಹಾಕಿ ರುಬ್ಬಿಕೊಳ್ಳಬಹುದು. ನಾವು ಚಿಕ್ಕವರಿದ್ದಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಇರುತ್ತಿತ್ತು. ನೋಡಿ, ಇವಾಗ ಇದು ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ. ನೀವು ಟ್ರಾವೆಲ್ ಮಾಡುವಾಗ ಈ ಥರ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ತಿನ್ನೋಕ್ಕೆ. ನೋಡಿ, ಈ ಥರ ರೌಂಡ್ ರೌಂಡ್ ಅಂತ ಮಾಡ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು. ಈ ಹೆಲ್ದಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಚಿಕ್ಕವರು ಇರುವಾಗ ಇದನ್ನು ತಿಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಇದು ನೋಡ್ತಾ ಇದ್ರೆ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್, ಸಿ ಯು.